ವಾರನಾಗಿರತಕ್ಕಂತಹ ಪರಮೇಶ್ವರನ ಚಿತ್ರವನ್ನು ತುಂಬಾ ಜನ ನೋಡಿರ್ತೀರಿ. ಆ ಒಂದು ಚಿತ್ರ ಹೇಗಿರುತ್ತೆ ಅಂತಂದ್ರೆ, ಆ ಚಿತ್ರದಲ್ಲಿ ಈಶ್ವರ, ಅಮ್ಮನವರು, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ ಇವರು 4 ಜನ ಇರ್ತಾರೆ. ಮತ್ತೆ ಇದೇ ಚಿತ್ರದಲ್ಲಿ ಈ 4 ದೇವತೆಗಳ ಜೊತೆಗೆ ಪರಮೇಶ್ವರ, ಪತ್ನಿ ಮತ್ತು ಪುತ್ರರು ಇವರು 4 ಜನರ ಜೊತೆಗೆ ಅದೇ ಚಿತ್ರದಲ್ಲಿ ನಾವು ಕೆಲವು ಪ್ರಾಣಿಗಳನ್ನು ಸಹ ನೋಡ್ತೀವಿ. ಯಾವ್ಯಾವ ಪ್ರಾಣಿಗಳನ್ನು ನೋಡ್ತೀವಿ ಅಂತಂದ್ರೆ, ಪರಮೇಶ್ವರನ ವಾಹನವಾಗಿ ವೃಷಭವನ್ನು ನೋಡ್ತೀವಿ, ದೇವಿಯ ವಾಹನವಾಗಿ ಸಿಂಹವನ್ನು ನೋಡ್ತೀವಿ. ಅದೇ ರೀತಿ ಪರಮೇಶ್ವರನ ಕಂಠದಲ್ಲೇ ಆಭರಣವಾಗಿ ಸರ್ಪವನ್ನು ನಾವು ನೋಡ್ತೀವಿ, ಸರ್ಪಾಭರಣ ನಾಗಾಭರಣವನ್ನು ನಾವು ನೋಡ್ತೀವಿ, ಸರ್ಪವೂ ಇರುತ್ತೆ. ಹಾಗೆ ಗಣಪತಿಯ ವಾಹನವಾಗಿ ಮೂಷಿಕ ಇದೆ, ಇಲಿ ಇದೆ. ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ವಾಹನವಾಗಿ ಮಯೂರ ಇದೆ. ಅಲ್ಲಿಗೆ ಈ 5 ಪ್ರಾಣಿಗಳನ್ನು ನಾವು ನೋಡ್ತೀವಿ. 4 ವಾಹನಗಳಾಗಿರ್ತಕ್ಕಂತಹ ಪ್ರಾಣಿಗಳು, ಒಂದು ಆಭರಣವಾಗಿರ್ತಕ್ಕಂತಹ ಒಂದು ಪ್ರಾಣಿ. ಇಂತಹ 5 ಪ್ರಾಣಿಗಳನ್ನು ನಾವು ಆ ಚಿತ್ರದಲ್ಲಿ ನೋಡ್ತೀವಿ. ಆದರೆ ಇದೇ ಪ್ರಾಣಿಗಳನ್ನು ಹೊರಗಡೆ ನಾವು ನೋಡಿದಾಗ ಒಂದಕ್ಕೊಂದಕ್ಕಾಗುವುದಿಲ್ಲ. ಆ ವೃಷಭವು ಅಥವಾ ಆ ಜಾತಿಯ ಒಂದು ಪ್ರಾಣಿಗಳನ್ನ ಈ ಸಿಂಹ ಕೊಲ್ಲುತ್ತೆ. ಸಿಂಹ ಅದನ್ನು ಕೊಂದು ಬಿಡುತ್ತೆ, ತನ್ನ ಆಹಾರಕ್ಕೋಸ್ಕರ ಅದನ್ನು ಕೊಲ್ಲುತ್ತೆ. ಅದೇ ರೀತಿ ಈ ನವಿಲು, ಮಯೂರ ಇದೇನು ಮಾಡುತ್ತೆ